ನಮಸ್ಕಾರ ವೀಕ್ಷಕರೇ, ಈಗ ಬೆಂಗಳೂರಿನಲ್ಲಿ ಹೆಚ್ಚಾಗಿ ನಾವು ಒಂದು ವಿಚಾರದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದೀವಿ ಅಂದ್ರೆ ಅದು ಮಳೆ ವಿಚಾರವಾಗಿ. ಇವತ್ತು ನಾವು ಅದೇ ಮಳೆ ಸಮಸ್ಯೆಯಿಂದ ಒದ್ದಾಡ್ತಾ ಇರುವಂತಹ ಸಿಲ್ಕ್ ಬೋರ್ಡ್ ನಲ್ಲಿ ನಾವಿದ್ದೀವಿ. ನೀವು ಬಲಭಾಗದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಸಿಲ್ಕ್ ಬೋರ್ಡ್ ನಮಗೆ ಕಾಣಿಸುತ್ತೆ ಅಂದ್ರೆ ಈ ಒಂದು ಪಾಯಿಂಟ್ ಏನಿದೆ ಇಲ್ಲಿ ಮುಖ್ಯವಾಗಿ ಎಷ್ಟೋ ವಾಹನಗಳು ಓಡಾಡ್ತವೆ. ಈಗ ಯಾವ ರೀತಿಯಾಗಿ ನೀರು ತುಂಬಿಕೊಂಡಿದೆ ಅಂತ ನೀವು ಕೂಡ ನೋಡಬಹುದು. ಒಂದ್ ರೀತಿ ಕೆರೆ ತರನೇ ಆಗಿದೆ, ಇದು ಫುಲ್ಲು ಗಲೀಜು ನೀರೆಲ್ಲ ತುಂಬಿಕೊಂಡು ಅರ್ಧ ನಮ್ಮ ಕಾಲೇ ಮುಳುಗೋಗುತ್ತೆ ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿರುವಂಥದ್ದು. ಇನ್ನು ಅಲ್ಲಿ ನೋಡೋದಾದ್ರೆ ಗಾಡಿಗಳು ಬರೋ ಆಗದೇ ಇರೋ ಅಷ್ಟು ನೀರು ತುಂಬಿಕೊಂಡಿದೆ. ಅದರಲ್ಲೂ ಕೂಡ ಆಟೋಗಳು ಬಂದ್ರೆ ಅದರ ಅರ್ಧ ಭಾಗದಷ್ಟು ನೀರಿನಲ್ಲಿ ಮುಚ್ಚೋಗುತ್ತೆ. ಇದರಿಂದಾಗಿ ಆಟೋಗಳು ಕೂಡ ರಿಪೇರಿ ಆಗುತ್ತೆ ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ನೀರು ತುಂಬಿಕೊಂಡಿದೆ ಅಂದ್ರೆ ನೀವು ನೋಡಬಹುದು, ಅಂದ್ರೆ ನಮ್ಮ ಕಾಲೇ ಅರ್ಧ ಮುಚ್ಚೋಗುತ್ತೆ ಅಷ್ಟರ ಮಟ್ಟಿಗೆ ನಾವು ಇಲ್ಲಿ ನೀರನ್ನ ನೋಡ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ನೀರು ತುಂಬೋಗಿದೆ. ವಾಹನಗಳ ಸಂಚಾರಕ್ಕೂ ಕೂಡ ತುಂಬಾ ಸಮಸ್ಯೆ ಕೂಡ ಆಗ್ತಿದೆ. ಇನ್ನು ಇನ್ನೊಂದು ಕಡೆ ನಾವು ನೋಡ್ತಾ ಇದೀವಿ, ಅದನ್ನ ಸರಿ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಸರಿ ಮಾಡ್ತಾರೆ, ಮತ್ತೆ ನಾಳೆ ಅದು ಯಥಾಸ್ಥಿತಿಗೆ ವಾಪಸ್ ಆಗುತ್ತೆ. ನಿನ್ನೆಯಿಂದಲ್ಲ ಅಂದ್ರೆ ಸತತ 3 ದಿನದಿಂದ ಇದೇ ಸಮಸ್ಯೆಯನ್ನ ಇಲ್ಲಿರುವಂತಹ ಜನಗಳು ಫೇಸ್ ಮಾಡ್ತಾ ಇದ್ದಾರೆ. ಈ ಒಂದು ರೋಡ್ ಏನಿದೆ ಅದು ಎಲ್ಲಾ ರೀತಿಯ ITBT ಈ ಕಡೆಯಿಂದ ಹೀಗೋದ್ರೆ ಅದು KR ಪುರಂಗೆ ಕನೆಕ್ಟ್ ಆಗುತ್ತೆ. ಇನ್ನೊಂದು ಕಡೆ ನಾವು ರೈಟ್ ಅಲ್ಲಿ ಹೋದ್ರೆ ಅದು ಎಲೆಕ್ಟ್ರಾನಿಕ್ ಸಿಟಿ ಕನೆಕ್ಟ್ ಆಗುತ್ತೆ. ಲೆಫ್ಟ್ ಅಲ್ಲಿ ಹೋದ್ರೆ ಮಡಿವಾಳ ಕನೆಕ್ಟ್ ಆಗುತ್ತೆ. ಹಾಗೆ ಒಂದು ಹೃದಯ ಭಾಗ ತರನೇ ಇರುವಂತಹ ಬೆಂಗಳೂರಿನ ಒಂದು ಜಾಗ ಇದು. ಇಂಥ ಜಾಗದಲ್ಲಿ ಈ ರೀತಿಯಾಗಿ ನೀರು ತುಂಬಿಕೊಂಡಿರೋದನ್ನ ನೀವು ನೋಡ್ತಾ ಇರಬಹುದು. ಸರ್ಕಾರ ಇನ್ನಾದ್ರೂ ಎಚ್ಚೆತ್ಕೊಂಡು ನಮ್ಮ ರಸ್ತೆಗಳನ್ನ ಸರಿ ಮಾಡಬೇಕಾಗಿದೆ. ಇಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ ಅಂದ್ರೆ ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ದೊಡ್ಡ ತೊಂದರೆನೇ ಉಂಟಾಗಿದೆ ಅಂತ ಹೇಳ್ಬೋದು. ಇನ್ನಾದ್ರೂ ಸರ್ಕಾರ ಒಂದು ಕಡೆ DK ಶಿವಕುಮಾರ್ ಅವರು ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ. ಬ್ರ್ಯಾಂಡ್ ಬೆಂಗಳೂರು ಇರುವಂತಹ ಸ್ಥಿತಿನ ಇದು ಅಂತ ಹೇಳಿ ನಮಗೆ ಒಂದು ಪ್ರಶ್ನೆ ಮೂಡುತ್ತೆ. ಬ್ರ್ಯಾಂಡ್ ಬೆಂಗಳೂರು ಬೇಡ, ಬೆಂಗಳೂರು ತರನೇ ಇರಲಿ. ಕಡೆ DK ಶಿವಕುಮಾರ್ ಅವರು ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳ್ತಾರೆ. ನಿಜಕ್ಕೂ ಕೂಡ ನಾವು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಬ್ರ್ಯಾಂಡ್ ಬೆಂಗಳೂರಿನ ಕೆಲಸಗಳು ಚಾಲ್ತಿಯಲ್ಲಿದೆ ಅಂತ ಹೇಳಿ. ಒಂದೇ ಒಂದು ಮಳೆಗೆ ಇನ್ನೂ ಕೂಡ ಹೇಳ್ಬೇಕಂದ್ರೆ ಇದು ಪೂರ್ವ ಮುಂಗಾರು. ಇದು ಪೂರ್ವ ಮುಂಗಾರು ಈ ರೀತಿ ಆಗ್ತಾ ಇದೆ ಅಂದ್ರೆ ಇನ್ನೂ ಕೂಡ ನಿಜವಾದ ಮಳೆಗಾಲ ಶುರುವಾದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ ಹೇಳಿ ಪ್ರಶ್ನೆ ಮೂಡ್ತಾ ಇದೆ. ಇನ್ನಾದ್ರೂ ನಮ್ಮ ಸರ್ಕಾರದವರು ಎಚ್ಚೆತ್ಕೋಬೇಕಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಬಿಟ್ಟು ಇರೋ ಬೆಂಗಳೂರು ತರ ಇರೋದಕ್ಕೆ ಬಿಟ್ಟು ಈ ರೀತಿ ಏನ್ ನೀರ್ ಸಮಸ್ಯೆ, ಇದು ಬೇಸಿಕ್ ಫೆಸಿಲಿಟಿ. ರಸ್ತೆ ಏನಿದೆ ಅದು ಬೇಸಿಕ್ ಫೆಸಿಲಿಟಿ ಮನುಷ್ಯನಿಗೆ. ಅಂತದ್ರಲ್ಲಿ ರಸ್ತೆಯ ಪರಿಸ್ಥಿತಿ ಈ ರೀತಿ ಆಗಿರೋದು ನಿಜಕ್ಕೂ ಕೂಡ ನಾನು ನೋಡ್ತಾ ಇರ್ಬೋದು. ಇನ್ನ ಒಳಗೆ ಹೋಗ್ತಾ ಇನ್ನೂ ಕೂಡ ನೀರು ತುಂಬಿಕೊಂಡಿರೋದನ್ನ ನೀವು ನೋಡಬಹುದು. ನನ್ನ ಕಾಲೇ ಮುಳುಗಡೆ ಆಗ್ತಿದೆ, ಅಷ್ಟು ನೀರು ತುಂಬಿಕೊಂಡಿದೆ. ಇನ್ನಾದ್ರೂ ನಮ್ಮ ಸರ್ಕಾರದವರು ಎಚ್ಚೆತ್ಕೋಬೇಕಾಗಿದೆ ಹಾಗೂ ಈ ರೋಡ್ಗಳನ್ನ ಸರಿ ಮಾಡಬೇಕಾಗಿದೆ. ಅಲ್ಲಿ ಬರುವಂತಹ ದ್ವಿಚಕ್ರ ವಾಹನದವರು ಕೂಡ ತುಂಬಾ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಆಮೇಲೆ ಆಟೋದವ್ರಿಗೂ ಕೂಡ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇನ್ನು ಮುಂದೆ ಆದ್ರೂ ನಮ್ಮ ಸರ್ಕಾರದವರು ಎಚ್ಚೆತ್ಕೊಂಡು ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಬೇಕಾಗಿದೆ. ಮುಖಾಂತರ ನಾವು ಕೇಳ್ಕೊಳ್ಳೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂತಹ ಶಿವಕುಮಾರ್ ಅವರೇ, ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಿರೋ ಇಲ್ವೋ, ಆದರೆ ಈ ರೀತಿ ಏನು ನಮ್ಮ ಬೆಂಗಳೂರನ್ನ ನೋಡೋಕ್ಕಾಗದೇ ಇರುವಂಥ ಒಂದು ಸ್ಥಿತಿಯಲ್ಲಿ ಆಗಿದೆ, ಅದನ್ನು ದಯವಿಟ್ಟು ಬದಲಾವಣೆ ಮಾಡಿ. ಇನ್ನಾದರೂ ನಮ್ಮ ಬೆಂಗಳೂರನ್ನ ಮೊದಲು ಹೇಗೆ ನಮ್ಮ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಕರೀತಿದ್ರು. ಬೆಂಗಳೂರು ಅಂದರೆ ಅದಕ್ಕೊಂದು ಹೆಸರಿತ್ತು, ಅದರ ಸೌಂದರ್ಯ ಆಗಿರ್ಬೋದು, ಅದರ ವಾತಾವರಣ ಆಗಿರ್ಬೋದು, ಅದು ಗಾರ್ಡನ್ ಸಿಟಿ, ITBT ಸಿಟಿ ಅಂತೆಲ್ಲ ಕರೀತಾ ಇದ್ರು. ಆದರೆ ಇದೀಗ ಈ ರೀತಿ ಆಗಿರೋದು ನಿಜಕ್ಕೂ ಕೂಡ ನಿಮಗೂ ಮಾತ್ರ ಅಲ್ಲ, ಒಬ್ರು ಸರ್ಕಾರದವರಾಗಿ ನಿಮಗೆ ಎಷ್ಟು ಅವಮಾನ ಆಗ್ತಾ ಇರುತ್ತೋ ಅಷ್ಟೇ ನಾವು ಬೆಂಗಳೂರಿನ ನಿವಾಸಿಗಳಾಗಿ ನಮಗೂ ಕೂಡ ಅಷ್ಟೇ ನೋವು ಮತ್ತೆ ಅವಮಾನ ಆಗ್ತಾ ಇದೆ. ಇದನ್ನ ಸೂಟ್ ಆಗೋ ಥರ ನಮ್ಮ ಬೆಂಗಳೂರನ್ನ ಮಾಡಲಿ ಅಂತ ಕೇಳ್ಕೊಳ್ತಾ ಇದಾಗಿತ್ತು ಪ್ರಜಾಧ್ವನಿ TV ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ TV.